ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಚಕ್ರಬಡ್ಡಿ ಕಂಡುಹಿಡಿಯುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಅಸಲು ಎಷ್ಟಿದೆ? 40,000 ರೂಪಾಯಿ ಇದೆ. ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ವಾರ್ಷಿಕ ಬಡ್ಡಿ ದರ ಎಷ್ಟಿದೆ? 20% ಇದೆ. ಟೈಮ್ ಎಷ್ಟು ಕೊಟ್ಟಿದ್ದಾರೆ? 1 ವರ್ಷ. ಸೊ ಇಲ್ಲಿ ನಾವು 3 ತಿಂಗಳಿಗೆ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 1 ವರ್ಷದಲ್ಲಿ 12 ತಿಂಗಳುಗಳು ಬರ್ತಾವೆ. ಇದನ್ನು ಯಾವ ಥರ ಸಾಲ್ವ್ ಮಾಡೋದನ್ನು ನೋಡೋಣ. ಈಗ 1 ವರ್ಷದಲ್ಲಿ 12 ತಿಂಗಳುಗಳು ಬರ್ತಾವೆ. ಸೊ 12 ತಿಂಗಳಲ್ಲಿ 3 ತಿಂಗಳು ಎಷ್ಟು ಸರಿ ಬರುತ್ತೆ? 12/3 ಮಾಡಿದಾಗ 4 ಬರುತ್ತೆ. ಸೊ ಇಲ್ಲಿ 12 ತಿಂಗಳುಗಳಲ್ಲಿ 3 ತಿಂಗಳುಗಳು 4 ಸರಿ ಬರ್ತಾವೆ. ಸೊ ಇಲ್ಲಿ 20%, ಇದು 1 ವರ್ಷಕ್ಕೆ ಬಡ್ಡಿ. 1 ವರ್ಷಕ್ಕೆ 20% ಆಗುತ್ತೆ ಚಕ್ರಬಡ್ಡಿ. ಅದೇ ರೀತಿಗೆ ಅರ್ಧ ವರ್ಷಕ್ಕೆ ಅಂದರೆ 6 ತಿಂಗಳಿಗೆ ಎಷ್ಟಾಗುತ್ತೆ? ಅದರ ಅರ್ಧ ಅಂದರೆ 20 ಎಷ್ಟಾಯಿತು? 10%. ಅದೇ ರೀತಿಯಾಗಿ 3 ತಿಂಗಳಿಗೆ ಎಷ್ಟಾಗುತ್ತೆ? 6 ತಿಂಗಳದ ಅರ್ಧ ಅಂದರೆ 10%ದ ಅರ್ಧ ಏನಾಗುತ್ತೆ? 5% ಆಗುತ್ತೆ. ಸೊ ಇಲ್ಲಿ ನಾವು 3 ತಿಂಗಳುಗಳು 1 ವರ್ಷದಲ್ಲಿ 4 ಸಾರಿ ಬರ್ತಾವೆ. ಸೊ ಇಲ್ಲಿ ನಾವು 5% ಅಂತೆ. ಸೊ ಇಲ್ಲಿ ಬಡ್ಡಿ ದರ ಈಗ ಏನಾಗುತ್ತೆ? 5% ಆಗುತ್ತೆ. ಇಲ್ಲಿ ಟೈಮ್ ನಮಗೆ ಏನಾಗುತ್ತೆ? 4 ಸಾರಿ ಅಂತ ಸಿಗುತ್ತೆ. ಸೊ ಇಲ್ಲಿ 4 ಅಂತ ಬರ್ಕೋಬೇಕು ಟೈಮನ್ನು. ನೆಕ್ಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ? ಸೇಮ್ ಇರುತ್ತೆ, 40,000 ಅಂದರೆ 40,000. ಸೊ ಇಲ್ಲಿ 2 ಸಾರಿ ಅಥವಾ 2 ವರ್ಷಕ್ಕೆ ನಾವು ಚಕ್ರಬಡ್ಡಿಯನ್ನು ಕಂಡುಹಿಡಿಯೋದಿತ್ತಂದ್ರೆ ಅದನ್ನು 2-1 ಮೆಥಡ್ ಮೂಲಕ ಮಾಡ್ಬೋದು. ಅದೇ ರೀತಿಗೆ 3 ಸಾರಿ ಅಥವಾ 3 ವರ್ಷಕ್ಕೆ ಚಕ್ರಬಡ್ಡಿ ಕಂಡುಹಿಡಿಯಿರಿ ಅಂದಾಗ 3-3-1 ಮೆಥಡನ್ನು ಫಾಲೋ ಮಾಡಬೇಕು. ನೆಕ್ಸ್ಟ್ 4 ಸಾರಿ ಅಥವಾ 4 ವರ್ಷಕ್ಕೆ ಚಕ್ರಬಡ್ಡಿ ಕಂಡುಹಿಡಿಯಿರಿ ಅಂದಾಗ 4-6-4-1 ಮೆಥಡನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ 4 ಸಾರಿ 3 ತಿಂಗಳಿಗೆ, ಸೊ ಇಲ್ಲಿ 3 ತಿಂಗಳು 4 ಸಾರಿ ಬಂದಿದೆ ಅಲ್ವಾ. ಸೊ ಇಲ್ಲಿ ನಾವು 4-6-4-1 ಮೆಥಡನ್ನು ಅಪ್ಲೈ ಮಾಡಬೇಕು. ಸೊ ಇಲ್ಲಿ 4 ಇಂಟು ಫಸ್ಟ್ 40,000ಕ್ಕೆ 5%, ಎಲ್ಲದಕ್ಕೂ 5%ನ ತೆಗಿತಾ ಹೋಗ್ಬೇಕು. ಇಲ್ಲಿ 5% ಏನಾಗುತ್ತೆ ಅಂದ್ರೆ 5% ಆಫ್ 40,000. ಇಲ್ಲಿ ಏನಾಗುತ್ತೆ ಅಂದ್ರೆ ಪರ್ಸೆಂಟ್ ಮತ್ತು ಈ 2 0 ಕ್ಯಾನ್ಸಲ್ ಆಗ್ತಾವೆ. ಸೊ ಇಲ್ಲಿ 5% ಆಫ್ 40,000ನಲ್ಲಿ ಏನಾಗುತ್ತೆ ಅಂದ್ರೆ ಪರ್ಸೆಂಟ ಮತ್ತು ಈ ಕಡೆ 2 0 ಕ್ಯಾನ್ಸಲ್ ಆಗಿ 5 ಇಂಟು 400 ಆಗುತ್ತೆ. ಸೊ ಇಲ್ಲಿ 5×4 20, 2,000 ಆಯಿತು. ಸೊ ಇಲ್ಲಿ ಬಡ್ಡಿ ಎಷ್ಟು ಬಂತು? 2,000. ಅದೇ ರೀತಿಯಾಗಿ ನೆಕ್ಸ್ಟ್ 6 ಇಂಟು ಈ 2,000ದ ಚಕ್ರಬಡ್ಡಿಯನ್ನು ತೆಗಿಬೇಕಾಗತ್ತೆ ನಾವಿಲ್ಲಿ. ಈ 2,000ದ ಬಡ್ಡಿ 2,000 5% ಆಫ್ 2,000. ಸೊ ಇಲ್ಲಿ ಪರ್ಸೆಂಟ ಮತ್ತು 2 0 ತೆಗೆದ್ರೆ 25 100 ಆಗುತ್ತೆ. ಸೊ ಇಲ್ಲಿ ಬಡ್ಡಿ ಎಷ್ಟು ಬಂತು? 100 ಬಂತು. ಸೊ ಇಲ್ಲಿ ಟೋಟಲ್ ಮಾಡಿದಾಗ ಅದು ಚಕ್ರಬಡ್ಡಿ ಆಗುತ್ತೆ. ಸೊ ಇಲ್ಲಿ ನಾವು ಇಲ್ಲಿ 5% ಆಫ್ 2,000 ತೆಗಿಬೇಕು. ಎಷ್ಟು ಬಂತವಾಗ? ಈ ಪರ್ಸೆಂಟ್ ಈ 2 0 ಕ್ಯಾನ್ಸಲ್ ಆಗಿ 5 ಇಂಟು 20 ಆದರೆ 100 ಆಗುತ್ತೆ. ಸೊ ಇಲ್ಲಿ 100 ಬಂತು. ನೆಕ್ಸ್ಟ್ 4-6 ಆಯಿತು, ಇನ್ನು 4 ಇದೆ. 4 ಇಂಟು ಈ 100ದ ಮತ್ತು 5% ತೆಗಿಬೇಕು. ಸೊ 100ದ 10% ಅಂದರೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಅವಾಗ ಅದು ಏನಾಗುತ್ತೆ? 10% ಆಗುತ್ತೆ. ಅಂದರೆ 10% ಅಂದ್ರೆ 10 ಆಯಿತು. ಸೊ 5% ಅಂದರೆ ಅದರ ಅರ್ಧ, 10ರ ಅರ್ಧ ಏನಾಗುತ್ತೆ? 5 ಆಗುತ್ತೆ. ಸೊ ಈ ಥರನೂ ಬರ್ಬೋದು. 5% ಆಫ್ 100 ಇಲ್ಲಿ ಪರ್ಸೆಂಟ್ 2 0 ಕ್ಯಾನ್ಸಲ್ ಆಗಿ 5 ಇಂಟು 1 5 ಆಗುತ್ತೆ. ಈ ಥರನೂ ಮಾಡ್ಬೋದು. ಅದೇ ರೀತಿಯಾಗಿ ಲಾಸ್ಟ್ ಏನು ಉಳಿತು? 1 ಉಳಿತು. 1 ಇಂಟು 5ದು ಎಷ್ಟು? 5%. 5ದು 100% ಅಂದ್ರೆ 5ದು 100% ಅಂದ್ರೆ 5 ಆಗಿರುತ್ತೆ. 10% ಅಂದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಸೊ 0.5 ಆಗುತ್ತೆ. 10% ಅಂದ್ರೆ 0.5 ಆಯಿತು. 5% ಅಂದರೆ ಏನಾಗುತ್ತೆ? 0.5ದ ಅರ್ಧ ಆಗುತ್ತೆ. ಸೊ 0.5ದ ಅರ್ಧ ಏನಾಯಿತು? 0.25 ಆಯಿತು. ಸೊ ಲಾಸ್ಟ್ 4 ಇಂಟು 2,000 ಮಾಡಿದ್ರೆ 8,000 ಬಂತು. 6 ಇಂಟು 100 ಮಾಡಿದ್ರೆ 600 ಆಯಿತು. 4 ಇಂಟು 5 ಮಾಡಿದ್ರೆ 20. 1 ಇಂಟು 0.25 ಮಾಡಿದ್ರೆ 0.25. ಟೋಟಲ್ ಇವೆಲ್ಲ ಸೇರಿಸಿದಾಗ 8620.25 ಆಯಿತು. ಸೊ ಚಕ್ರಬಡ್ಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಸೊ CI ಅಥವಾ ಚಕ್ರಬಡ್ಡಿ ಏನು ಸಿಕ್ತು ನಮಗೆ? 8620.25. ಸೊ ಇಲ್ಲಿ ಪ್ರಿನ್ಸಿಪಲ್ 40,000, ಬಡ್ಡಿ ದರ 20%, 1 ವರ್ಷಕ್ಕೆ 3 ತಿಂಗಳಿಗೆ ಚಕ್ರಬಡ್ಡಿ ಕಂಡುಹಿಡಿಯ ಅಂದಾಗ ನಾವು ಫಸ್ಟ್ ಅದನ್ನು 3 ತಿಂಗಳಿಗೆ ಪರ್ಸೆಂಟೇಜನ್ನು ಕಂಡುಹಿಡಿದು ನೆಕ್ಸ್ಟ್ ಅದನ್ನು 4-6-4-1 ಮೆಥಡ್ ಮಾಡಿ ಅಪ್ಲೈ ಮಾಡಿದಾಗ ನಮಗೆ ಚಕ್ರಬಡ್ಡಿ 8620.25 ಸಿಗುತ್ತೆ. ಈ ಥರ ನಾವು ಚಕ್ರಬಡ್ಡಿಯನ್ನು ಈಸಿಯಾಗಿ ಕಂಡುಹಿಡಿಬೋದು. ವಿತೌಟ್ ಫಾರ್ಮುಲಾ ನಾವು ಚಕ್ರಬಡ್ಡಿಯನ್ನು ಕಂಡುಹಿಡಿಬೋದು.